ಮಿರಾಜ್ ನಿಸಾ. ನಾನು ಉರ್ದು ಬಾಲಕಿಯರ ಪ್ರೌಢಶಾಲೆ ಕಮೇಲ ರಸ್ತೆ ಸಿ.ವಿ. ಬಳ್ಳಾರಿನಲ್ಲಿ ಮುಖ್ಯ ಉಪಾಧ್ಯಾಯಿನಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಅಕ್ಷಯ ಪಾತ್ರ ಫೌಂಡೇಶನ್ನಿಂದ ಊಟ ಸೋಮವಾರದಿಂದ ಶನಿವಾರವರೆಗೂ ಬರುವ ಊಟ ದಿನವೂ ಬೇರೆ ಬೇರೆ ವಿಶೇಷ ಊಟವಾಗಿರುತ್ತದೆ. ಊಟದಲ್ಲಿ ತುಂಬ ಪೌಷ್ಟಿಕಾಂಶದಿಂದ ಕೂಡಿರುತ್ತದೆ. अक्षय पात्र की तरफ से जो खाना आता है वो बहुत अच्छा होता है, बिल्कुल फ्रेश होता है, बिल्कुल हमारे अम्मी जिस तरह बनाते हैं उसी तरह का होता है. वो अक्षय पात्र की तरफ से जो खाना आता है वो बिल्कुल फ्रेश और न्यूट्रिएंट से भरा होता है, जो हमें हेल्दी भी देता है. ಅಕ್ಷಯ ಪಾತ್ರದಿಂದ ಬರುವ ಬಿಸಿ ಊಟ ಪ್ರತಿದಿನವೂ ತುಂಬ ಚೆನ್ನಾಗಿರುತ್ತದೆ. ಸೊಪ್ಪು, ತರಕಾರಿ, ಬಿಸಿಬೇಳೆಬಾತ್, ಚುಡುವೆ, ಸ್ವೀಟ್ ತುಂಬ ಚೆನ್ನಾಗಿರುತ್ತದೆ. ರಾಷ್ಟ್ರೀಯ ಹಬ್ಬಗಳಿಗೆ ಮಕ್ಕಳ ದಿನಾಚರಣೆಗೆ ಪಾಯಸ ತುಂಬ ಚೆನ್ನಾಗಿರುತ್ತದೆ. ಗೋಡಂಬಿ, ದ್ರಾಕ್ಷಿ ಹೆಚ್ಚಾಗಿ ಹಾಕಿ ಮಾಡಿದ್ರು. I'm very heartily thankful for the Akshaya Patra for providing us food with so many years. It's very healthy, nutritious. We have much strength in our school. They are very economical background. The girls come to our school because of this food. They are very healthy now, active. ನಮ್ಮ ಶಾಲೆಯಲ್ಲಿ ಬರುವ ಮಕ್ಕಳು ಬಹಳ ಬಡ ಮಕ್ಕಳು. ಯಾಕಂದರೆ ಅವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಅವ್ರ ಮನೆಯಲ್ಲಿ ರ್ಯಾಷನ್ ಇರಲ್ಲ, ಏನಿರಲ್ಲ. ಅವ್ರು ಬೆಳಿಗ್ಗೆ ನಾಷ್ಟನೂ ಮಾಡ್ಕೊಂಡು ಬರಲ್ಲ. ಬೆಳಿಗ್ಗೆ ಮಿಲ್ಕ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಮಧ್ಯಾಹ್ನ ಅವರಿಗೆ ಏನು ಭರವಸೆ ಇದೆ ಅಂದರೆ ಮಧ್ಯಾಹ್ನ ನಮಗೆ ಅಕ್ಷಯ ಪಾತ್ರೆಯಿಂದ ನಮಗೆ ಬಿಸಿ ಊಟ ಬರುತ್ತೆ. ಅದು ಭಾಳ ಅವರಿಗೆ ನಂಬಿಕೆ ಇದೆ. ಏನಾದರೂ ಇರಲಿ, ಟ್ರಾಫಿಕ್ ಇರಲಿ, ಮಳೆ ಇರಲಿ, ಏನಾದರೂ ಇರಲಿ, ಅವರು ಟೈಮ್ಗೆ ನಮಗೆ ಸೌಲಭ್ಯ ಸಿಕ್ಕಿದೆ ನಮ್ಮ ಮಕ್ಕಳಿಗೆ. ಊಟದ ವ್ಯವಸ್ಥೆ ಇದೆ. ಅವರು ಆ ಭರವಸೆಯಿಂದ ಸ್ಕೂಲ್ಗೆ ಬರ್ತಾ ಇದ್ದಾರೆ. ನಮ್ಮ ಅಡ್ಮಿಷನ್, ನಮ್ಮ ಅಟೆಂಡೆನ್ಸ್ ಎಲ್ಲ ನಮಗೆ ಇಂಪ್ರೂವ್ ಆಗಿದೆ ಇದರಿಂದ. ಮತ್ತು ಮಕ್ಕಳು ನಮ್ಮ ಕ್ಯಾಸ್ಟಲ್ಲಿ ಭಾಳ ಹೆಣ್ಮಕ್ಳಿಗೆ ಓದೋಕ್ಕೆ ಅವಕಾಶ ಸಿಗಲ್ಲ. ಜನ ಏನಂದರೆ ಊಟ ಸಿಗುತ್ತಲ್ಲ ಅದಕ್ಕೋಸ್ಕರ ಅವರು ಸ್ಕೂಲ್ಗೆ ಕಳಿಸ್ತಾ ಇದ್ದಾರೆ. ನಮಗೆ ಶುಕ್ರವಾರ ಬರುತ್ತಲ್ಲ ಬಿಸಿಬೇಳೆಬಾತ್, ಅದು ಭಾಳ ಇಷ್ಟ. ನಮ್ಮ ಮಕ್ಕಳಿಗೂ ಇಷ್ಟ. ನಮ್ಮ ಮಕ್ಕಳು ದಿನ ಪೂರ್ತಿ ವೀಕ್ ಇದು ಬಿಸಿಬೇಳೆಬಾತ್ ಕೊಟ್ರೂ ಭಾಳ ಇಷ್ಟ ಅವರಿಗೆ. ಈ ಅಕ್ಷಯ ಪಾತ್ರ ವತಿಯಿಂದ ಬರ್ತಕ್ಕಂಥ ಈ ಬಿಸಿ ಊಟ ತುಂಬ ಸ್ವಚ್ಛತೆಯಿಂದ ಕೂಡಿರುತ್ತೆ. ರುಚಿಯಾಗಿ ಬಿಸಿಯಾಗಿ ಇರ್ತಕ್ಕಂಥ ಊಟವನ್ನು ನಾವು ದಿನಾಲೂ ಸೇವನೆ ಮಾಡ್ತೀವಿ. ನಮ್ಮ ಮಕ್ಕಳು ಕೂಡ ಈ ಊಟವನ್ನು ಖುಷಿಯಿಂದ ತಿಂತಾರೆ. ಅದರಲ್ಲೂ ಶುಕ್ರವಾರದ ದಿವಸ ಬರ್ತಕ್ಕಂಥ ಬಿಸಿಬೇಳೆಬಾತು, ಚುಡುವೆ ಅನ್ನ ಅಂತೂ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ. ಶನಿವಾರದ ದಿವಸ ಅಂತೂ ಅವರು ಸ್ವೀಟಿಗೋಸ್ಕರನೇ ಕಾಯ್ತಾ ಇರ್ತಾರೆ. ಇದರಲ್ಲಿ ಸೊಪ್ಪು, ತರಕಾರಿ ಮತ್ತು ಕಾಳುಗಳು ಎಲ್ಲ ವಿಶೇಷತೆಯಿಂದ ಕೂಡಿರ್ತಕ್ಕಂಥವುಗಳಿಂದ ಮಾಡಿದ್ದಂಥ ಆಹಾರ ನಮ್ಮ ಎಲ್ಲ ಮಕ್ಕಳಿಗೂ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಆಹಾರ ಇಲ್ಲಿ ಸಿಗ್ತಾ ಇದೆ. ಎಷ್ಟೋ ಮಕ್ಕಳು ಊಟ ಇಲ್ಲದೆ ಬಂದು ಇಲ್ಲಿ ತಿಂತಾ ಇದ್ದಾರೆ. ದ ಫುಡ್ ಈಸ್ ವೆರಿ ಟೇಸ್ಟಿ. ವೆರೈಟೀಸ್ ಆಫ್ ಫುಡ್ ಎವ್ರಿ ಡೇ ಲೈಕ್ ರೈಸ್, ಸಾಂಬಾರ್, ಚುಡುವೆ, ಬಿಸಿಬೇಳೆಬಾತ್. ನನ್ನ ಹೆಸರು LK ಸುಬಾನ್, ಹಿರಿಯ ಮುಖ್ಯ ಗುರುಗಳು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಪಾರ್ವತಿನಗರ, ಮುಖ್ಯ ಬಳ್ಳಾರಿ. ಅಕ್ಷಯ ಪಾತ್ರೆ ಫೌಂಡೇಶನ್ ವತಿಯಿಂದ ಪ್ರತಿದಿನ ನಮ್ಮ ಶಾಲೆಗೆ ಆಹಾರ ಸರಬರಾಜು ಆಗುತ್ತಿದ್ದು ಸಮಯಕ್ಕೆ ಸರಿಯಾಗಿ ನಮ್ಮ ಶಾಲೆಗೆ ತಲುಪ್ತದೆ. ಜೊತೆಗೆ ಈ ಒಂದು ಆಹಾರವು ರುಚಿಯಾಗಿಯೂ ಶುಚಿಯಾಗಿಯೂ ಸಾಕಷ್ಟು ಗುಣಮಟ್ಟದ ಆಹಾರವನ್ನು ಒದಗಿಸಲಾಗ್ತಾ ಇದೆ. ಮಕ್ಕಳ ಆರೋಗ್ಯವು ಕೂಡ ಉತ್ತಮವಾಗಿ ಇದರಿಂದ ಸುಧಾರಣೆಯಾಗಿದೆ ಅನ್ನೋದು ಹೇಳೋದಕ್ಕೆ ಸಂತೋಷವಾಗುತ್ತಿದೆ. ಜೊತೆಗೆ ಈ ಒಂದು ಆಹಾರ ಸೇವನೆಯಿಂದ ಶಾಲೆಯಲ್ಲಿ ಮಕ್ಕಳ ಕಲಿಕೆಗೂ ಕೂಡ ಇದು ಉಪಯೋಗಕಾರಿಯಾಗಿದೆ. ಅಕ್ಷಯ ಪಾತ್ರದಿಂದ ನಮಗೆ ಊಟ ಬರುತ್ತದೆ, ವಿವಿಧ ರೀತಿಯ ಊಟ ಬರುತ್ತದೆ. ಸೋಮವಾರ ಅನ್ನ ಸಾಂಬಾರು ಬರುತ್ತದೆ, ಮಂಗಳವಾರ ಪಲಾವು ದಾಲ್ಸಾ, ಬುಧವಾರ ಅನ್ನ ಸಾರು ಗುಗುರಿ ಬರುತ್ತೆ, ಗುರುವಾರ ಅನ್ನ ಸಾಂಬಾರು, ಶುಕ್ರವಾರ ಬಿಸಿಬೇಳೆಬಾತು ಅವಲಕ್ಕಿ ಬರುತ್ತೆ ಸರ್. ನನಗೆ ಇಷ್ಟವಾದ ಊಟ ಅನ್ನ ಸಾಂಬಾರು. ಸೋಮವಾರ ಅನ್ನ ಸಾಂಬಾರು ಬರುತ್ತದೆ, ಮಂಗಳವಾರ ಪಲಾವ್ ದಾಲ್ಸಾ ಬರುತ್ತದೆ. ನನಗೆ ಇಷ್ಟವಾದ ಊಟ ಪಲಾವ್ ದಾಲ್ಸಾ. ನಮ್ಮ ಶಾಲೆಯಲ್ಲಿ ಅಕ್ಷಯ ಪಾತ್ರದಿಂದ ಊಟ ಬರುತ್ತದೆ. ಅದರಲ್ಲಿ ನನಗೆ ಪಲಾವ್ ದಾಲ್ಸಾ ಅಂದರೆ ತುಂಬ ಇಷ್ಟ. ಅಕ್ಷಯ ಪಾತ್ರೆ ಫೌಂಡೇಶನ್ ವತಿಯಿಂದ ಎಲ್ಲ ಸಿಬ್ಬಂದಿ ವರ್ಗ ಏನು ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ, ಆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಶಾಲೆಯ ಪರವಾಗಿ ಮತ್ತು ಇಲಾಖೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಕ್ಷಯ ಪಾತ್ರ ಫೌಂಡೇಶನ್ ಅವರಿಗೆ ನಮ್ಮ ಸ್ಕೂಲ್ ಪರವಾಗಿ, ನನ್ನ ವೈಯಕ್ತಿಕವಾಗಿ ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕ್ಷಯ ಪಾತ್ರ ಫೌಂಡೇಶನ್ಗೆ ಧನ್ಯವಾದಗಳು.